ಬ್ರಾಹ್ಮಣ ಏನೇ ತಪ್ಪು ಮಾಡಿದ್ರು ಮರಣದಂಡನೆ ವಿಧಿಸೋಂಗಿಲ್ಲ, ಅವ್ರು ಯಾರು ಕೊಂದ್ರೂ ಮರಣದಂಡನೆ ವಿಧಿಸೋಂಗಿಲ್ಲ. ಯಾಕಂದ್ರೆ ಬ್ರಹ್ಮಹತ್ಯೆ ಮಹಾದೋಷ. ಆದ್ರೆ ಅದೇ ಬ್ರಾಹ್ಮಣ ಒಬ್ಬ ಮಹಿಳೆಯನ್ನ ಅಥವಾ ಒಬ್ಬ ಶೂದ್ರನನ್ನ ಕೊಂದ್ರೆ, ಒಂದು ಮೊಲ ಅಥವಾ ಒಂದು ಹಂದಿಯನ್ನ ಕೊಂದ್ರೆ ಏನ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು. ಮನುಸ್ಮೃತಿ ಹೇಳುತ್ತೀವಿ, ಇದು ಕಾನೂನು. ಸಂವಿಧಾನ ಏನ್ ಹೇಳುತ್ತೆ? ಆರ್ಟಿಕಲ್ 14 ಬಗ್ಗೆ ಮಾತಾಡ್ತೀವಿ. ಸಂವಿಧಾನ ಈಕ್ವಾಲಿಟಿ ಬಿಫೋರ್ ಲಾ ಹೇಳುತ್ತೆ. ನೀನು ಗಂಡ ಆಗಿರು, ಹೆಣ್ಣಾಗಿರು, ಮುಸ್ಲಿಂ ಆಗಿರು, ನೀನು ಹಿಂದೂ ಆಗಿರು, ದಲಿತ ಆಗಿರು, ಬ್ರಾಹ್ಮಣ ಆಗಿರು, ಈಕ್ವಾಲಿಟಿ ಬಿಫೋರ್ ಲಾ. ಮನುಸ್ಮೃತಿ ಏನ್ ಹೇಳುತ್ತೆ? ನೋ ಈಕ್ವಾಲಿಟಿ, ಎಲ್ಲ ಹಕ್ಕುಗಳು ಕೂಡ ಅವ್ರಿಗೆ ಅಂತ ಹೇಳುತ್ತೆ. ಇಂಥ ಮನುಸ್ಮೃತಿಯನ್ನ ನಮ್ಮ ಸಂವಿಧಾನ ಆಗಬೇಕು ಅಂತ ಇವತ್ತಿಗೂ ಹೇಳ್ತಿದ್ದಾರೆ. ರಾಮರಾಜ್ಯ ನಮ್ಮ ಆದರ್ಶ ಅಂತ ಹೇಳ್ತಾರೆ. ರಾಮರಾಜ್ಯದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಬರೆದಿದ್ದು ಓದೋದು ನಮಗೆ ಗೊತ್ತಾಗುತ್ತೆ. ಸ್ವಂತ ಪರಿಶ್ರಮದಿಂದ, ಯಾವ ರಿಸರ್ವೇಶನ್ ಇಂದನೂ ಅಲ್ಲ, ಸ್ವಂತ ಪರಿಶ್ರಮದಿಂದ ಬ್ರಹ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ಶೂದ್ರ ಶಂಭೂಕನನ್ನ ಕೊಂದ ರಾಮ. ತನ್ನದೇ ಹೆಂಡತಿಯನ್ನ ಯಾರೋ ಪಕ್ಕದ ಮನೆಯವರು ಏನೋ ಹೇಳಿದ್ರು ಅಂತೇಳಿ ಗರ್ಭಿಣಿಯನ್ನ ಕಾಡಕ್ಕೆ ಬಿಟ್ಟಂತವ ರಾಮ. ಮೋಸದಿಂದ ಕಾನೂನುಗಳನ್ನ ವಂಚನೆ ಮಾಡಿ ವಾಲಿಯನ್ನ ಕೊಂದ ರಾಮ. ವಿಭೀಷಣನ ಜೊತೆ ದ್ರೋಹವನ್ನು ಮಾಡಿ ರಾವಣನನ್ನ ಕೊಂದ ರಾಮ. ಈ ರಾಮನ ಸಂಪೂರ್ಣ ಬಗ್ಗೆ ಬರೆದಿದ್ದಾರೆ ಅಂಬೇಡ್ಕರ್. ರಿಡಲ್ಸ್ ಆಫ್ ರಾಮ ಅಂಡ್ ಕೃಷ್ಣ ಅಂತ ಬರೆದಿದ್ದಾರೆ, ನೀವು ಓದ್ಬೇಕು ಅದನ್ನು. ಬಹುಶಃ ಅಂಬೇಡ್ಕರ್ ಇದ್ದಿದ್ರೆ UAP ಆಗ್ತಿತ್ತು. ಭಯೋತ್ಪಾದಕ ನಿಗ್ರಹ ಕಾಯ್ದೆ ಕಡೆ ಅಂಬೇಡ್ಕರ್ನ ಅರೆಸ್ಟ್ ಮಾಡಿಬಿಟ್ಟಿತ್ತು. ರಿಡಲ್ಸ್ ಆಫ್ ರಾಮ ಅಂಡ್ ಅಂಬೇಡ್ಕರ್ನ ಇವತ್ತು ಪ್ರಕಟಣೆ ಮಾಡುವಂತಹ ಮರುಮುದ್ರಣ ಮಾಡುವ ಧೈರ್ಯವನ್ನ ನಾವು ತೋರ್ಬೇಕು. ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇವ್ರು ನಮ್ಮ ಮುಂದೆ ಕೊಡ್ತಿರೋ ಆದರ್ಶ ಇದು. ಸಂವಿಧಾನದ ಬಗ್ಗೆ, ಬಾವುಟದ ಬಗ್ಗೆ, ಬಾವುಟ ಹೇಗಿರ್ಬೇಕು ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಸಂವಿಧಾನ ಸಭೆಯಲ್ಲಿ. ಹಸಿರು, ಕೇಸರಿ, ಬಿಳಿ, ಹಸಿರು, ಒಂದೊಂದಕ್ಕೆ ಒಂದೊಂದು ಮೌಲ್ಯ. ಕೇಸರಿ ಇವತ್ತು ಅವರು ತಗೊಂಡಿರ್ಬೋದು. ಕೇಸರಿ ನಮ್ಮ ದೇಶದ ಸೌಹಾರ್ದತೆಯ ಸಂಕೇತ, ಸೂಫಿಗಳ ಸಂಕೇತ, ಈಗ ಚಡ್ಡಿಗಳ ಸಂಕೇತ ಆಗಿದೆ, ಬೇರೆ ಪ್ರಶ್ನೆ. ಬಿಳಿ ಅನ್ನೋದು ಶಾಂತಿಯ ಸಂಕೇತ, ಹಸಿರು ಅನ್ನೋದು ಸಮೃದ್ಧಿಯ ಸಂಕೇತ, ಅಥವಾ 3 ಬೇರೆ ಬೇರೆ ಧರ್ಮಗಳ ಸಂಕೇತ. ಜೊತೆಗೆ ಮಧ್ಯದಲ್ಲಿ ಮುಖ್ಯವಾಗಿರೋದು ಅಶೋಕ ಚಕ್ರ, ನೀಲಿ ಬಣ್ಣ. ಬೌದ್ಧನ, ಅಶೋಕನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇವೆಲ್ಲವೂ ಇಟ್ಕೊಂಡು ನಮ್ಮದು ಭಾರತ ಧ್ವಜ ಆಯಿತು. ನಾವು ಬಾಯಿ ತಪ್ಪಿ ಅದನ್ನು ತಿರಂಗ ಧ್ವಜ ಅಂತೀವಿ, ತಪ್ಪದು. ತಿರಂಗ ಅಂದ್ರೆ 3 ಬಣ್ಣ. ನೀರಿನ ಯಾರಿಗೆ ಬಿಡ್ತೀರಿ ಹಾಗಾದ್ರೆ? ಕೇಸರಿ, ಬಿಳಿ, ಹಸಿರು ಅಂದ್ರೆ ಭಾರತ ಧ್ವಜ. ಭಾರತ ಧ್ವಜವನ್ನ ನಾವು ಒಪ್ಪಲ್ಲ. ಯಾಕಂದ್ರೆ ಅಲ್ಲಿ 3 ಬಣ್ಣಗಳಿದೆ. 3 ಬಣ್ಣ ಅಪಶಕುನದ ಸಂಕೇತ. ನಿಮ್ಮ ದೇವರುಗಳು ಯಾರು? ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ನೀವು ಇಟ್ಕೊಳ್ಳೋ ಅಂತ ಆಯುಧ ಯಾವುದು?